ಚಳಿಗಾಲದ ಅಧಿವೇಶನವೇ ಸಿಎಂ ಸಿದ್ದರಾಮಯ್ಯನವರ ಕೊನೆಯ ಅಧಿವೇಶನವಾಗುತ್ತೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದರು. ಗುರುವಾರ ಬೆಳಗಾವಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಮೋಡ ಹಗರಣದಲ್ಲಿ ಭ್ರಷ್ಟಾಚಾರ ನಡೆಸಿ 1ನೇ ಆರೋಪಿ ಸ್ಥಾನದಲ್ಲಿ ಸಿದ್ದರಾಮಯ್ಯ ಇದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಹರಾಜಿಗಿದೆ, ಯಾರಾಗ್ತಾರೆ ಅಂತ ಗೊತ್ತಿಲ್ಲ, ನೋಡೋಣ ಎಂದರು. ನಮ್ಮ ಬಳಿ 66 ಶಾಸಕರಿದ್ದಾರೆ. ನಮ್ಮ ಮೇಲೆ ವಿನಾಕಾರಣ ಆರೋಪ ಮಾಡ್ತಿದೆ ಕಾಂಗ್ರೆಸ್. ಬಿಜೆಪಿಯವರು ಕಾಂಗ್ರೆಸ್ ಶಾಸಕರನ್ನ ಖರೀದಿಸಲು 50 ಕೋಟಿ 100 ಕೋಟಿ ರೂಪಾಯಿ ಆಫರ್ ಎಂದು ಕಾಂಗ್ರೆಸ್ನವರು ಬಿಂಬಿಸುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಭೀತಿ ಇದೆ, ಆದ್ದರಿಂದ ಇಂತಹ ಪ್ರಚಾರ ನಡೆಸಿದ್ದಾರೆ ಎಂದರು. ರಾಜ್ಯ ಸರ್ಕಾರ ಈ ನಾಡಿನ ರೈತರನ್ನ ಸಂಪೂರ್ಣವಾಗಿ ಕಡೆಗಣಿಸಿದೆ. ರೈತರನ್ನ ಕಡೆಗಣಿಸಿದ್ರು ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ. ಸರ್ಕಾರಕ್ಕೂ ಉತ್ತರ ಕರ್ನಾಟಕಕ್ಕೂ ಸಂಬಂಧನೇ ಇಲ್ಲ. ರಾಜ್ಯ ಸರ್ಕಾರಕ್ಕೂ ಕಿತ್ತೂರು ಕರ್ನಾಟಕಕ್ಕಾಗಲಿ ಕಲ್ಯಾಣ ಕರ್ನಾಟಕಕ್ಕಾಗಲಿ ಸಂಬಂಧನೇ ಇಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅಭಿವೃದ್ಧಿ ಅಂತಕ್ಕಂಥದ್ದು ಏನೂ ಇಲ್ಲ ಸರ್ಕಾರ ಬಂದಾಗಿನಿಂದ. ಇದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ, ಆಡಳಿತ ಪಕ್ಷದ ಶಾಸಕರೇ ದುರ್ದೈವ. ಇದು ನಾವಿವತ್ತು ಶಾಸಕರಾಗಿ ಗೆದ್ದಿರ್ತಕ್ಕಂಥದ್ದು ದುರ್ದೈವ ಅಂಥೇಳಿ ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ. ಅಂದರೆ ಹಿಂದೆಂದೂ ಸಹ ಇಂಥ ಕೆಟ್ಟ ಪರಿಸ್ಥಿತಿ ರಾಜ್ಯಕ್ಕೆ ಒದಗಿ ಬಂದಿರಲಿಲ್ಲ. ಮುಖ್ಯಮಂತ್ರಿಗಳು ನೋಡಿದ್ರೆ ನಮಗೆ ಅಯ್ಯೋ ಅನಿಸ್ತದೆ. ಶಾಸಕರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅನುದಾನ ಕೇಳಬೇಕು ಅಂತ ಹೋದರೆ ಆ ಮುಖ್ಯಮಂತ್ರಿಗಳ ಪರಿಸ್ಥಿತಿ ನೋಡಿ ಅಯ್ಯೋ ಅನಿಸ್ತದೆ. ದುಡ್ಡೇ ಇಲ್ಲ ಸರ್ಕಾರದಲ್ಲಿ. ಹಣಕಾಸಿನ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ಇವತ್ತು ಸೋತಿದ್ದಾರೆ ಸಿದ್ದರಾಮಯ್ಯನವರು. ಶಾಸಕರು ಇವತ್ತು ಅಸಹಾಯಕರಾಗಿದ್ದಾರೆ. ಯಾವ ಚುನಾಯಿತ ಪ್ರತಿನಿಧಿಗಳು ಶಾಸಕರು ಚುನಾವಣೆಯಲ್ಲಿ ಗೆದ್ದು ತಮ್ಮ ಕ್ಷೇತ್ರದ ಅಭಿವೃದ್ಧಿನ ಮಾಡಬೇಕು, ಆಸ್ಪತ್ರೆ, ರಸ್ತೆಗಳು, ಶಾಲಾ ಕೊಠಡಿಗಳನ್ನು ಕಟ್ಟಬೇಕು ಅಂತೇಳಿ ಭಾಳ ನಿರೀಕ್ಷಣೆ ಇಟ್ಕೊಂಡು ಶಾಸಕರಾಗಿ ಗೆದ್ದು ಬಂದಿರತಕ್ಕಂಥ, ಅದರಲ್ಲೂ ಕೂಡ ಮೊದಲ ಬಾರಿ ಗೆದ್ದು ಬಂದಿರತಕ್ಕಂಥ ಶಾಸಕರು ಒಂದು ರೀತಿ ನಿಸ್ಸಹಾಯಕರಾಗಿದ್ದಾರೆ, ಆಕ್ರೋಶಭರಿತರಾಗಿದ್ದಾರೆ. ಯಾಕೆಂದರೆ ಅವರ ಕ್ಷೇತ್ರಗಳಲ್ಲಿ ತಲೆ ಎತ್ಕೊಂಡು ಓಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಉತ್ತರ ಕರ್ನಾಟಕಕ್ಕೇನು ರಾಜ್ಯ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ಶಾಸಕರಿಗೆ ತಮ್ಮ ಕ್ಷೇತ್ರಗಳಿಗೆ ಅನುದಾನವನ್ನು ಕೊಡದೇ ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ, ವಕ್ಫ್ ವಿಚಾರದಲ್ಲಿ ಯಾವ ರೀತಿ ಇವತ್ತು ರೈತರನ್ನು ಬೀದಿಗೆ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ರೈತರು ಇವತ್ತು ಆತಂಕದಲ್ಲಿದ್ದಾರೆ. ಇವತ್ತು ಮತ್ತೊಂದು ಕಡೆ BPL ಕಾರ್ಡನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಏನು ಮಾಡ್ತಾಯಿದ್ದಾರೆ. ಇವೆಲ್ಲ ವಿಚಾರವನ್ನು ಇಟ್ಕೊಂಡು ಈ ಬಂಡ ಸರ್ಕಾರಕ್ಕೆ ಒಂದು ತಕ್ಕ ಪಾಠವನ್ನು ಕಲಿಸಬೇಕು. ಹಾದಿ ತಪ್ಪಿರ್ತಕ್ಕಂಥ ರಾಜ್ಯ ಸರ್ಕಾರವನ್ನು ವಾಪಸ್ಸು ಸರಿದಾರಿಯಲ್ಲಿ ಹೋಗಬೇಕು, ಅಭಿವೃದ್ಧಿ ಆಗಬೇಕು. ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಎರಡೂ ಪಕ್ಷಗಳು ಒಟ್ಟಾಗಿ ಕೂತು ನಾವು ಸಮಾಲೋಚನೆ ಮಾಡಿ ನಾವು ತಂತ್ರಗಾರಿಕೆಯನ್ನು ಮಾಡ್ತೇವೆ. ಸರಿ, ಏಕಾಏಕಿ ದಿಢೀರ್ ಅಂತ ಬೆಳಗಾವಿ ಇವತ್ತು ಬಂದಿದ್ದಕ್ಕೆ ಏನು ತಂತ್ರಗಾರಿಕೆ ರೂಪಿಸಲಿಕ್ಕೆ ಬಂದಿದ್ರ ಅಥವಾ ಏನು ಕಾರಣ ಬೇರೆ? ಹುಬ್ಬಳ್ಳಿನಲ್ಲಿ ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮನ ಮುಗಿಸ್ಕೊಂಡು, ಧಾರ್ಮಿಕ ಕಾರ್ಯಕ್ರಮನ ಮುಗಿಸ್ಕೊಂಡು ಬೆಳಗಾವಿಗೆ ಬಂದಿದ್ದೇನೆ. ನಾಳೆ ದೆಹಲಿನಲ್ಲಿ ನಮ್ಮ ಕಾರ್ಯಕ್ರಮ ಇದೆ, ಸಭೆ ಇದೆ. ರಾಷ್ಟ್ರೀಯ ಅಧ್ಯಕ್ಷರು ಒಂದು ಮಹತ್ವವಾಗಿರ್ತಕ್ಕಂಥ ಸಭೆನ ಕರೆದಿದ್ದಾರೆ. ಏನು ಸಂಘಟನಾ ಪರ್ವ ನಡೀತಾ ಇದೆ, ಭಾರತೀಯ ಜನತಾ ಪಾರ್ಟಿ ದೇಶಾದ್ಯಂತ ಸಂಘಟನಾ ಪರ್ವ ನಡೀತಾ ಇದೆ, ರಾಜ್ಯದಲ್ಲೂ ಕೂಡ ನಡೀತಾ ಇದೆ. ಆ ಸಂಘಟನೆ ಬಗ್ಗೆ ಚರ್ಚೆ ಇದೆ. ಹಾಗಾಗಿ ದೇಶದ ಎಲ್ಲ ರಾಜ್ಯದ ಅಧ್ಯಕ್ಷಗಳು ನಾಳೆ ಸಭೆಯಲ್ಲಿ ಭಾಗವಹಿಸ್ತಾರೆ. ಲಾಸ್ಟ್ ಟೈಮ್ ಬೆಳಗಾವಿ ಬಂದಾಗ ಹೇಳಿದ್ರು ಈ ಅಧಿವೇಶನದಲ್ಲಿ ಹೊಸ ಮುಖ್ಯಮಂತ್ರಿ ಇರ್ತಾರೆ ಅಂತ. ಈ ಸಿದ್ದರಾಮಯ್ಯನವರು ಅಧಿವೇಶನ ನಡೆಸಿದ್ದಾರೆ ಸರ್, ಬಂಡರಿದ್ದಾರೆ. ನಾನು ಸವಾಲನ್ನು ಕೂಡ ಹಾಕಿದ್ದೇನೆ ಮುಖ್ಯಮಂತ್ರಿಗಳನ್ನ. ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪಾಪ ಭ್ರಷ್ಟಾಚಾರನೇ ಮಾಡಿಲ್ಲ, ಭ್ರಷ್ಟಾಚಾರ ರಹಿತ, ಭ್ರಷ್ಟಾಚಾರದ ಕಳಂಕವೇ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು.
ಆದರೆ ಪಾಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿನ ಮೂಡ ಹಗರಣದಲ್ಲಿ ಅವರ ಕುಟುಂಬವೇ ಇವತ್ತು ಆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇವತ್ತು ಸಿದ್ದರಾಮಯ್ಯನವರು ಕೇವಲ ಮುಖ್ಯಮಂತ್ರಿಗಳು ಅಷ್ಟೇ ಅಲ್ಲ, ಹಿ ಈಸ್ ಆರೋಪಿ ನಂಬರ್ 1 ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹಾಗಾಗಿ ಒಬ್ಬ ಆರೋಪ ಮುಖ್ಯಮಂತ್ರಿಗಳು ತಮ್ಮ ಕೊನೆಯ ದಿನಗಳನ್ನು ಎಣಿಸ್ತಾ ಇದ್ದಾರೆ. ಈಸ್ ಕೌಂಟಿಂಗ್ ಇಸ್ ಡೇಸ್ ಆಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಹಾಗೆ ಕೆಲವೇ ದಿನಗಳು ಮಾತ್ರ ಉಳಿದಿರ್ತಕ್ಕಂಥದ್ದು. 100ಕ್ಕೆ 100 ಬರೆದಿಟ್ಕೊಳ್ಳಿ, ಬೆಳಗಾವಿಯ ಅಧಿವೇಶನ ಇದು ಮುಖ್ಯಮಂತ್ರಿಗಳ ಕೊನೆ ಅಧಿವೇಶನ ಬೆಳಗಾವಿನಲ್ಲಿ. ಅದು ಚೀಫ್ ಮಿನಿಸ್ಟರ್ ಅವರು ಅಟೆಂಡ್ ಆಗ್ತಕ್ಕಂಥದ್ದು, ಇದು ಮಾತ್ರ ಸತ್ಯ. ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದು ಏನಾದರೂ ಸುಳಿಸಿದೆ? ಈಗ ಹರಾಜಿಗಿಟ್ಟಿದ್ದಾರೆ ಮುಖ್ಯಮಂತ್ರಿ ಸ್ಥಾನವನ್ನು. ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಆತಂಕ ಕಾಡ್ತಾ ಇದೆ. ಕೆಲವರು 50 ಕೋಟಿ ಆಫರ್ ಮಾಡ್ತಾ ಇದ್ದಾರೆ, ಕೆಲವರು 100 ಕೋಟಿ ಆಫರ್ ಮಾಡ್ತಾ ಇದ್ದಾರೆ. ಶಾಸಕರೇ ಹೊತ್ತು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ. ನೋಡಿ, ಅವರು 50 ಕೋಟಿ ಕೊಡ್ತೀನಿ ಅಂತ ಹೇಳ್ತಾರೆ, ನೀವು ಕೊಡಿ ಅಂತೇಳಿ. ಹಾಗಾಗಿ ಇವತ್ತು ಸಿದ್ದರಾಮಯ್ಯನವರು BJP ಮೇಲೆ ಆರೋಪನ ಹೊರಿಸಿರ್ತಕ್ಕಂಥದ್ದು. BJPಯವರು ಆಪರೇಷನ್ ಕಮಲ ಮಾಡ್ತಾ ಇದ್ದಾರೆ ಅಂತೇಳಿ. ನಾವೇನು ಮೂರ್ಖರಿದ್ದೇವೇನೋ? 66 ಶಾಸಕರನ್ನ ಇಟ್ಕೊಂಡು ಸರ್ಕಾರ ಮಾಡೋದಕ್ಕಾಗ್ತದ? ಪಾಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಆತಂಕದಲ್ಲಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಕಳ್ಕೋಬೇಕಲ್ಲಪ್ಪ ಅಂತೇಳಿ ಒಂದು ರೀತಿ ಅಸಹಾಯಕರಾಗಿದ್ದಾರೆ. ಭ್ರಷ್ಟಾಚಾರನ ಹೊತ್ಕೊಂಡು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕು ಅಂತೇಳಿ ಆತಂಕದಲ್ಲಿ ಕೂಡ ಅವರು ಇದ್ದಾರೆ. ಇದೆಲ್ಲದರ ನಡುವೆ ಹೊತ್ತು ರಾಜ್ಯ ಹೊತ್ತು ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಂಡಿದೆ. ಯಾಕೆಂದರೆ ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ, ಗ್ಯಾರಂಟಿಗಳಿಗೂ ಹಣ ಕೊಡೋಕ್ಕೆ ಆಗ್ತಾ ಇಲ್ಲ, ಅಭಿವೃದ್ಧಿಗೂ ಕೂಡ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರ್, ಈಗ ನಿಮ್ಮ ಪಾರ್ಟಿಯಲ್ಲಿ ಭಾಳಷ್ಟು ಜನ ಸೀನಿಯರ್ಸು ನಿಮ್ಮ ಮೇಲೆ ಭಾಳ ಪ್ರೀತಿ ತೋರಿಸ್ತಾ ಇದ್ದಾರೆ. ಏನು ನಿಮ್ಮ ಸಂಘಟನೆ ನೋಡಿ ಪ್ರೀತಿ ತೋರಿಸ್ತಾ ಇದ್ದಾರೋ ಅಥವಾ ಬೇರೆ ಯಾವುದಾದ್ರೂ ಉದ್ದೇಶ ಇದೆಯಾ? ಪ್ರೀತಿ ತೋರಿಸ್ತಾ ಇದ್ದಾರೆ, ಅದು ಮುಖ್ಯ. ಉದ್ದೇಶ ಇರಲಿ, ಉದ್ದೇಶ ಸದುದ್ದೇಶ ದುರುದ್ದೇಶ ಯಾವುದೂ ಇರೋದು, ದುರುದ್ದೇಶ ಯಾವುದು ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಒಳ್ಳೆಯ ಉದ್ದೇಶದಿಂದ ಪ್ರೀತಿ ಮಾಡ್ತಾರೆ. ವಿಜಯೇಂದ್ರ ಯುವಕರಿದ್ದಾರೆ, ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಯಶಸ್ವಿ ಪಾದಯಾತ್ರೆನೂ ಕೂಡ ಆಗಿದೆ. ನಮ್ಮೆಲ್ಲ ಬೆಳಗಾವಿನ ಮುಖಂಡರು ಎಲ್ಲರೂ ಕೂಡ ಬಂದಿದ್ದರು, ಇಡೀ ರಾಜ್ಯದಿಂದ ಬಂದಿದ್ದರು. ಎಲ್ಲರೂ ಕೂಡ ಸಂತೋಷ ಇದೆ, ಒಳ್ಳೆ ರೀತಿ ಸಂಘಟನೆ ಮುಂದೆ ಹೋಗ್ತದೆ ಅಂತೇಳಿ. ಅಲ್ಪ ಸ್ವಲ್ಪ ಗೊಂದಲಗಳಿರ್ತದೆ. ಒಂದು ಸಂಘಟನೆ, ಒಂದು ಪಕ್ಷ, ಒಂದು ರಾಷ್ಟ್ರೀಯ ಪಕ್ಷ ಅಂದರೆ ಅವೆಲ್ಲವೂ ಕೂಡ ಸಹಜ ನಡ್ಕೊಂಡು ಹೋಗ್ತದೆ. ಥ್ಯಾಂಕ್ ಯು. BJP ಎಲ್ಲ ಹೋರಾಟ ಮಾಡಿರಿ, ಬೆಳಗಾವಿಯಲ್ಲಿ ಮೂಡ ಹಗರಣ ಆಗಿದೆ ಅಂತೇಳಿ ಇಲ್ಲಿ ಆರೋಪ ಇದೆ ಸರ್. ಅದ್ರ ಬಗ್ಗೆ ಈಗ ಹಗರಣ, ಸರ್ಕಾರವೇ ಹಗರಣದಲ್ಲಿ ಮುಳುಗೋಗಿದೆ. ಆದರೆ ಇವತ್ತು ಪ್ರಿಯಾರಿಟಿ ಏನು? ವಕ್ಫ್ ವಿಚಾರದಲ್ಲಿ ಇವತ್ತು ರೈತರು ಪಾಪ ನಿದ್ದೆ ಮಾಡ್ತಾ ಇಲ್ಲ, ಬೀದಿಗೆ ತರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಇವತ್ತು ಮಠಮಾನ್ಯಗಳ ಜಮೀನನ್ನು ಕೂಡ ಕಿತ್ಕೊಳ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಇವತ್ತು ಕುಮ್ಮಕ್ಕು ಕೊಡ್ತಾ ಇದೆ. BPL ಕಾರ್ಡು ಅಚಾನಕ್ಕಾಗಿ ರಾತ್ರೋರಾತ್ರಿ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬಡವರು ಬೀದಿಗೆ ಬಂದಿದ್ದಾರೆ. ಇವೆಲ್ಲ ವಿಚಾರಗಳಿದೆ. ಉತ್ತರ ಕರ್ನಾಟಕ ಅಭಿವೃದ್ಧಿ ವಿಚಾರ ಇದೆ. ಎಲ್ಲವೂ ಕೂಡ ಭಾಳ ಗಂಭೀರವಂಥ ವಿಚಾರ ಇದೆ. ಎಲ್ಲವೂ ಕೂಡ ಚರ್ಚೆ ಮಾಡ್ತೇವೆ. ಬೈ ಎಲೆಕ್ಷನ್ನು ಸಂಡೂರು, ಶಿಗ್ಗಾವಿ ಹಾಗೂ ಚನ್ನಪಟ್ಟಣ BJP ಮತ್ತು NDA ಮಿತ್ರ ಪಕ್ಷ JDS ಚನ್ನಪಟ್ಟಣದಲ್ಲಿ ಗೆಲ್ತದೆ. ಶಿಗ್ಗಾವಿ ಹಾಗೂ ಸಂಡೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ. ರಾಜ್ಯದಲ್ಲಿ ನಡೆದ ಉಪಚುನಾವಣೆಯಲ್ಲಿ 3 ಕ್ಷೇತ್ರದಲ್ಲಿ NDA ಅಭ್ಯರ್ಥಿ ಗೆಲುವು ಸಾಧಿಸುತ್ತಾರೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಬೆಳಗಾವಿ ಬೂಡಾ ಹಗರಣಕ್ಕಿಂತ ಮೂಡಾ ಹಗರಣ ದೊಡ್ಡದಿದೆ. ಬೆಳಗಾವಿಯ ಬೂಡಾ ಹಗರಣ ಕುರಿತು ಮಾಹಿತಿ ಇಲ್ಲ ಎಂದರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು.